ನಾವೆಲ್ಲಿ ಹೊಂಟೀವ್ರಿಪ್ಪ ಅಂದ್ರೆ ಹೇಳಿ ಕೋಲ್ಹಾಪುರಿಗೆ ಹೊಂಟೇವಿ. ಕೋಲ್ಹಾಪುರದಾಗ ಎಲ್ಲಿ ಹೊಂಟೀವಿ ಅಂತೇಳಿ ಹಂಗೆ ತೋರಿಸ್ತೀವಿ. ನಾಷ್ಟ ಅದು ಎಲ್ಲ ಆಯ್ತು ನಮ್ದು. ಹೌದಿಲ್ಪ ಪ್ರತೀಕ್? ನೋಡ್ರಿ ಇವಾಗ ಹೂವು ಅದು ಎಲ್ಲ ತೊಗೊಂಬಂದ್ರೆ ಯಾಕ್ರಪ್ಪ ಅಂದ್ರೆ ದೇವಿ ಕೊಡ್ಬೇಕಲ್ಲ, ಯಾಕಂದ್ರೆ ದರ್ಶನ ಮಾಡಕ್ಕೆ ಹೋಗ್ಬೇಕಾರೆ ಬ್ಯಾಗದು ಏನು ಅದೇನೋ ಊಟನೂ ಮಸ್ತ್ ಇತ್ತು. ಹುಗ್ಗಿ ಮತ್ತು ಬಟಾಟಿ ಪಲ್ಯ. ಸೊ ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವಾಗ ನಾವೆಲ್ಲಿ ಹೊಂಟೀವ್ರಿಪ್ಪ ಅಂದ್ರೆ ಹೇಳಿ ಕೋಲ್ಹಾಪುರಿಗೆ ಹೊಂಟೇವಿ. ಕೋಲ್ಹಾಪುರದಾಗ ಎಲ್ಲಿ ಹೊಂಟೀವಿ ಅಂತೇಳಿ ಹಂಗೆ ತೋರಿಸ್ತೀನಿ ಅಂತ ಹೇಳ್ಬರಿ. ಈಗ ಯಾರ್ಯಾರು ಹೊಂಟೀವಿ ಅಂದ್ರೆ ನಾನು, ಪತ್ಯ, ಶಿವಬಾಯಿ ಮತ್ತು ಇನ್ನೊಂದಿಷ್ಟು ಮಂದಿ ಬರತ್ತಾರೆ. ಸೊ ಫಸ್ಟ್ ನಾಷ್ಟ ಮಾಡ್ಬೇಕು. ನಾಷ್ಟ ಮಾಡಿ ಮತ್ತು ಬಸ್ ಹಿಡಿದು ಕೋಲ್ಹಾಪುರಿಗೆ ಹೋಗ್ಬೇಕು. ಸೊ ಬರೀ ಇವಾಗ ಫಸ್ಟ್ ನಾಷ್ಟ ಮಾಡೋಂತಾರೆ. ಕೋಲ್ಹಾಪುರ ಅಂತ ಇದಕ್ಕೆ ಗುಡಿಗೆ ಗೈಸ್, ಇವಾಗ ಕೋಲ್ಹಾಪುರಿಗೆ ಗುಡಿಗೆ ಹೊಂಟಿದ್ವಿ. ಯಾವ ಗುಡಿಗೆ ಅಂತ ಹೇಳಿ ಮುಂದೆ ಹೇಳೋಣ. ಇವಾಗಂತೂ ನಾಷ್ಟ ಅದು ಎಲ್ಲ ಆಯ್ತು ನಮ್ದು. ಹೌದಿಲ್ಪ ಪ್ರತೀಕ್? ಇವಾಗ ನಾಷ್ಟ ಆದ್ರೂ ಎಲ್ಲ ಆಯ್ತು. ಸೊ ಇವಾಗ ಹೊಳ್ಳಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹಿಡಿದು ಹೋಗ್ಬೇಕಲ್ಲಿ. ಬರೀ ಹೋಗ್ಬಿಟ್ರಿ ಇವಾಗ ಬಸ್ ಸ್ಟ್ಯಾಂಡಿಗೆ. ಗೈಸ್, ಇವಾಗ ನಮ್ಮ ಜೊತೆ ಶಿವಬೈನು ಜಾಯ್ನ್ ಆಗ್ಯಾನ. ನೋಡ್ರಿಲ್ಲೇ ಇವಾಗ ನಾವು ಮಹಾರಾಷ್ಟ್ರಕ್ಕೆ ಬಂದು ಹಿಡಿದೀವಿ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಿ ಅಂದ್ರೆ 3 ಕಿಲೋಮೀಟ್ರ್ ಐತಿ. ಅಲ್ಲಿ ಆಟೋ ತೊಗೋಬೇಕು, ಆಟೋ ತೊಗೊಂಡು ಹೋಗ್ಬೇಕು. ಬರೀ ಹೋಗೋಣ್ರದ್ದು. 15 minutes later. ಇವಾಗ ನಾವು ಫೈನಲಿ ಬಂದ್ವಿ ಗುಡಿ ಕಡೆ. ನೋಡ್ರಿ ಇಲ್ಲೇ ಇದು ಯಾವ ಗುಡಿ ಅಂತ ಹೇಳಿ ನೀವು ಕಮೆಂಟ್ ಹಾಕಿರಿ, ನಾವೇನು ಹೇಳ್ತೀನಿ. ಸೊ ಬರ್ರಿ ಇವಾಗ ದರ್ಶನ ತೊಗೊಳಕ್ಕೆ ಹೋಗ್ತೀವಿ. ಶಿವಬಾಯ್ ಎಷ್ಟು ಸತಿ ಬಂದಿ ಇಲ್ಲೇ? ಜೋರು ಪ್ರತೀಕ, ನೀ ಎಷ್ಟು ಸತಿ ಬಂದಿ? ಒಂದೇ ಸಲ ಬಂದ. ಈಗ ಎಲ್ಲಿ ಹೊಂಟಿವಿ ಹೇಳೆ ಪತ್ಯ? ಈಗ ಎಲ್ಲಿ ಬಂದಿ ಅದನ್ನಾರ ಹೇಳಿ. ಗೈಸ್, ಇಲ್ಲಿ ಎದಕ್ಕೆ ಬಂದಿವಿ? ಬ್ಯಾಗ್ ಇಡ್ಬೇಕು. ಯಾಕಂದ್ರೆ ದರ್ಶನ ಮಾಡಕ್ಕೆ ಹೋಗ್ಬೇಕಾರೆ ಬ್ಯಾಗದು ಏನು ಒಳಗೆ ಬಿಡಂಗಿಲ್ಲ. ಸೊ ಅದ್ರ ಸಂಬಂಧ ಬ್ಯಾಗ್ ಇಡಾಕೊಂತೀವಿ. ಬ್ಯಾಗ್ ಇಡು ನಂಗೆ ಬರೀ. ಗೈಸ್, ಇದು ನೋಡ್ರಿ ದರ್ಶನ ಪಡ್ಯಾಕೆ ಹೋಗೋದು, ಪಾಳೆ ಹಚ್ಚೋದು. ನೋಡ್ರಿ ಇಲ್ಲಿ ಹೆಂಗೈತಿ. ಇಲ್ಲಿ ಎಷ್ಟೋ ಹೊರಗಿಲ್ರಿ, ಮತ್ತು ಅಲ್ಲಿ ಒಳಗೆ ಹೋಗೋನು ಬೇರೆ ಇದು ಪಾಳೆ ಇರ್ತೈತಿ. ಬರ್ರಿ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಇವಾಗ ಹೂವು ಅದು ಎಲ್ಲ ತೊಗೊಂಬಂದ್ರೆ ಯಾಕ್ರಪ್ಪ ಅಂದ್ರೆ ದೇವಿ ಕೊಡ್ಬೇಕಲ್ಲ, ಅದ್ರ ಸಂಬಂಧ ಈಗ ಹೂವು ಅದು ತೊಗೊಂಬಂದಾರ. ನೋಡ್ರಿ ಗೈಸ್, ನೋಡ್ರಿ ಅಲ್ಲಿ ಹೊರಗಲ್ದ ಪಾಳೆ. ಇನ್ನೂ ನೋಡ್ರಿ ಇಲ್ಲಿ ಅಲ್ಲಿ ಮತ್ತು ಇಲ್ಲಿ ಮ್ಯಾಗ ಐತ್ರಿ. ಮ್ಯಾಗ ಹತ್ತಿಗೆ ಹೋಗ್ಬೇಕು. ಆಮೇಲೆ ಗುಡಿ ಇಲ್ಲಿ ಐತಿ. ಸೊ ಬರ್ರಿ ಇವಾಗ ಹೋಗ್ರಿ ಅಂತ. ಇದ್ರ ಆರ್ಕಿಟೆಕ್ಚರ್ನು ಮಸ್ತ್ ಐತಿ. ಅಲ್ಲಿ ತೋರಿಸ್ತೀನಿ ಅಂತ ಬರ್ರಿ ಇದ್ರಲ್ಲಿ ಆರ್ಕಿಟೆಕ್ಚರ್ ಹೆಂಗೆ ಐತಿ ಅಂತ ಹೇಳಿ. ಗೈಸ್ ನೋಡ್ರಲ್ಲೇ ನೀರು ಬೇಕಾದವ್ರಿಗೆ ನೀರು ಫ್ರೀ ಇಟ್ಟಿರ್ತಾರೆ. ಅಕಸ್ಮಾತ್ ಏನಾರ ನೀರಾಡ್ಸಿಗಾಯ್ತಂದ್ರೆ ಇಲ್ಲೇ ಕುಡಿಬೇಕು. ನೋಡ್ರಿ ಗೈಸ್, ಇವಾಗ ದರ್ಶನ ಅದು ಎಲ್ಲ ಮುಗೀತು. ಸೊ ಹೂವು ಅಲ್ಲೇ ಕೊಟ್ಟು ಬರಬೇಕಿತ್ತು. ನಾವು ಹೂವು ಹೊಳೆ ತೊಗೊಂಡಿದ್ದೆ. ಸೊ ಇವಾಗ ಫೋಟೋ ಸೆಷನ್ ಐತಿ. ಬರೀ ಫೋಟೋ ಇವಾಗ ಫೋಟೋ ಸೆಷನ್ ಅದು ಎಲ್ಲ ಆಟ. ಸೊ ಇವಾಗ ಏನ್ರಿಪ್ಪ ಅಂದ್ರೆ 12:30ಯಿಂದ 3 ಗಂಟೆ ಮಟ್ಟ ಪ್ರಸಾದ ಐತಿ ಅಂತ. ಸೊ 12:30 ಮ್ಯಾಗ ಪ್ರಸಾದ ಮಾಡಕ್ಕೆ ಹೋಗ್ಬೇಕು. ಏನೇನು ಇರ್ತೈತಿ ಏನೇನಿಲ್ಲ ಪ್ರಸಾದ ಅಂತೇಳಿ ತೋರಿಸ್ತೀನಿ ಬರ್ರಿ. ಇವಾಗ ಅವ್ರ ಫ್ರೆಂಡ್ಸ್ ಅದು ಏನೇನೋ ತೊಗೊಳಕ್ಕೆ ಹೋದ್ರೆ ಸೊ ಶಿವಬಾಯಿ ಇಲ್ಲೆಲ್ಲೋ ಕರ್ಕೊಂಡು ಹೊಂಟಾನಂತ. ಬರ್ರಿ ಗೈಸ್ ಈಗ ಅಲ್ಲಿ ಹೋಗೋಣಂತ. ಊಟ ಮಾಡೋದು ಆಮೇಲೆ ರೀ. ಫಸ್ಟ್ ಅವ್ರು ಶಾಪಿಂಗ್ ಮಾಡತ್ತಾರ. ಯಾಕಂದ್ರೆ ಮತ್ತೆ ಹೊಳ್ಳಿ ಇಲ್ಲೇ ಬರೋಣ ಅಂತಂದ್ರಿ. ಅದೇನು ಬೇಡ, ಫಸ್ಟ್ ಇಲ್ಲೇ ಇದನ್ನ ಮಾಡಿರಿ, ಆಮೇಲೆ ಊಟಕ್ಕೆ ಹೋಗೋಣ ಅಂತಂದ್ರಿ. ಬರೀ ಗೈಸ್ ನೋಡೋಣ ರೀ. ಇಲ್ಲೈತೆ ನೋಡ್ರಿ, ಇಲ್ಲೈತಲ್ಲ ಇದೆ ಅಂತ. ಬರೀ ಈಗ ಅದ್ರ ಒಳಗೆ ಹೋಗೋಣ.
ಐತಿ ಜಾಗ. ಮತ್ತು ಇಲ್ಲಿ ನೋಡ್ರಿ ಇದು ಮನಿನೂ ಹೆಂಗೈತೆ ನೋಡ್ರಿ. ಗೈಸ್ ಬ್ಯಾಸರಾಗಿ ಲೋಡ ಆಡಕ್ಕೆ ಚಲೋ ಮಾಡಿಬಿಟ್ಟು ನೋಡ್ರಿ. 1 hour later. ಇವಾಗ ಊಟ ಅದು ಎಲ್ಲ ಮುಗೀತು. ಸೊ ಇವಾಗ ಏನಿಲ್ಲ, ಸೀದಾ ಬೆಳಗಾಂಗೆ ಹೋಗ್ಬೇಕು. ಫಸ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಬೆಳಗಾಂಗೆ ಹೋಗ್ಬೇಕು. ಸೊ ಬರ್ರಿ ಇವಾಗ ಬೆಳಗಾಂಗೆ ಹೋಗೋಣಂತ. ಅದೇನೋ ಊಟನೂ ಮಸ್ತ್ ಇತ್ತು. ಹುಗ್ಗಿ ಮತ್ತು ಬಟಾಟಿ ಪಲ್ಯ, ರೈಸ್, ಸಾಂಬಾರು ಮತ್ತು ಏನಿತ್ತು, ಲಾಸ್ಟಿಗೆ ಮಜ್ಜಿಗೆ ಇತ್ತು. ಸೊ ಅದು ನಮಗೆ ಸ್ವಲ್ಪ ಸಿಕ್ತು, ಯಾಕೆ ಏನೋ ಗೊತ್ತಿಲ್ಲ. ಒಟ್ಟು ಪ್ರಸಾದ ಅಂದ್ರೆ ಅಷ್ಟೇ ಇರ್ತೈತೆ ರೀ. ಇರಲ್ರಿ, ಮತ್ತು ಇನ್ನು ಬೆಳಗಾಂಗೆ ಹೋಗಿ ಸಿಗೋಣಂತ. ಗಾಯ್ಸ ಇವಾಗ ಒಳ್ಳೆ ಫೈನಲಿ ಬೆಳಗಾವಿಗೆ ಬಂದೀವಿ ನಾವು. ಕಾಲೇಜ್ ಬಸ್ ಸಿಗ್ತಾವೇನೋ ಅಂತ ನೋಡಿದ್ವಿ, ಕಾಲೇಜ್ ಬಸ್ ಸಿಗಲಿಲ್ಲ ನೋಡಿಲ್ಲಿ. ಇವಾಗ ಆಟೋದಾಗ ಹೊಂಟಿವಿ. ಬರ್ರಿ ಆಟೋದಾಗ ಹೋಗಿ ರೂಮ್ದಾಗ ಸಿಗ್ತೀನಿ ಅಂತ ಬರ್ರಿ. ಇವಾಗ ಫೈನಲಿ ಬೆಳಗಾವಿಗೂ ಬಂದು ರೀಚ್ ಆದ್ವಿ ಮತ್ತು ರೂಮ್ಗೂ ಬಂದು ರೀಚ್ ಆದ್ವಿ. ಬೈ ಏನು ಹೇಳ್ತಿ, ಏನು ಹೇಳೋಣ ಗೈಸ್, ಇವಾಗಂತೂ ಫುಲ್ ಸುಸ್ತಾಗೈತಿ. ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿಸಾತೀನಿ. ಸೊ ಮತ್ತಿನ್ನು ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ. ಸೊ ಅಲ್ಲಿ ಮಟ್ಟ ಟಾಟಾ ಬೈ ಬೈ. ಮತ್ತು ಇನ್ನೊಂದು ಏನ್ರಿಪ್ಪ ಅಂದ್ರೆ, ಈಗ ನಾವು ಹೋಗಿದ್ವಲ್ಲ ಅಲ್ಲಿ ಮಹಾಲಕ್ಷ್ಮಿ ಟೆಂಪಲ್ಗೆ, ಅಲ್ಲಿ ಹೆಂಗೆ ಹೋಗ್ಬೇಕು, ಹೆಂಗಿಲ್ಲ, ಹೆಂಗೆ ಬರ್ಬೇಕಂತ ಹೇಳಿ ನಿಮ್ಗೆ ಹೇಳ್ತೀನಿ ಅಂತ. ಸೊ ಅಲ್ಲಿ ಮಟ್ಟ ಟಾಟಾ ಬೈ ಬೈ.